ನೋಡಿ ಮಾಡಿದ ಚೈನ್ ಸಿಟಿಜನ್ಶಿಪ್. ಇವಾಗ ಇಲ್ಲಿ ಫೀಸ್ ಕಟ್ಟಬೇಕು. ನಮ್ದು ಎಂತ ಕಾಲೇಜ್ ರೂಲ್ಸ್ ಏನಪ್ಪ. ಮಹಾಗಣಪತಿ ಹತ್ರ ಬಂದಿದ್ದೀನಿ. ಅಯ್ಯೋ ಮುರ್ದೆ ಹೋಗ್ಬಿಡ್ತಾ. ನಮ್ಮ ಬ್ರದರ್ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಮಾಡ್ತಿರೋದು ಒಂದು ಕೆಲಸದ ಮೇಲೆ ಬಂದಿದ್ವಿ. ಒಬ್ಬರ ಹತ್ರ ಇಲ್ಲಿ ಐಟಮ್ ಇಸ್ಕೊಬೇಕಾಗಿತ್ತು. ಫ್ರೆಂಡ್ಸ್ ಇವತ್ತು ನಿಮ್ಗೆ ಹೇಳಿದ್ರು ಕನ್ಸಿಸ್ಟೆನ್ಸಿ ಆಗಿ ಜಿಮ್ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಇವತ್ತು ಎದ್ದಾಳಕ್ಕಾಗಲಿಲ್ಲ ಫ್ರೆಂಡ್ಸ್. ಬೆಳಿಗ್ಗೆ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು, ಮಲ್ಕೊಂಬಿಟ್ಟೆ. ಫೈನಲಿ ಫ್ರೆಶ್ ಅಪ್ ಎಲ್ಲ ಆಗಿ ಅಂಗಡಿಗೆ ಹೋಗಿದ್ದೆ. ಇಲ್ಲಿ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ಮಂಡಿಪೇಟೆಗೆ ಬಂದಿದ್ದೀನಿ. ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಐಟಮ್ ಪಾಲಿಶಿಗೆ ಕೊಡಬೇಕು. ಅದನ್ನು ಕೊಟ್ಬಿಟ್ಟು ಮತ್ತೆ ಅಂಗಡಿ ಹೋಗೋಣ ಬನ್ನಿ. ಫ್ರೆಂಡ್ಸ್ ಇಲ್ಲಿ ಚಪ್ಪಲಿ ಅಂಗಡಿಗೆ ಬಂದಿದ್ವಿ. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಕೌಶಿಕಂಗೆ ಚಪ್ಪಲಿ ತಗೋಬೇಕಿತ್ತಂತ ಇದನ್ನ ಚಪ್ಪಲಿ ತಗೊಂಡ್ಬಿಟ್ಟು ಮತ್ತೆ ಒಂದು ಅಂಗಡಿ ಹೋಗ್ಬೇಕಿತ್ತು. ಅಲ್ಲಿ ಹೋಗೋಣ. ಗೈಸ್ ಹೆಂಗೆ ಕಾಣಿಸುತ್ತೆ ಚಪ್ಪಲಿ. ಫೈನಲಿ ಚಪ್ಪಲಿ ತಗೊಂಡ. ಗೈಸ್ ಇದು ನೋಡಿ ಗಡಿಯಾರ ಕಂಬ ಹೆಂಗೆ ಮಾಡಿದ್ದಾರೆ. ಇವಾಗ ದೇವಸ್ಥಾನ ಎಲ್ಲ ಒಳಗೆ ಸಖತ್ತಾಗಿ ಮಾಡಿದ್ದಾರೆ. ಮೊದಲು ಇದೆಲ್ಲ ಸ್ವಲ್ಪ ಅಷ್ಟು ಇರಲಿಲ್ಲ. ಇವಾಗ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನಮ್ಮ ದಾವಣಗೆರೆನ. ಯಾರ್ಯಾರು ವಿಸಿಟ್ ಕೊಟ್ಟಿಲ್ಲ ವಿಸಿಟ್ ಕೊಡ್ರಿ ದಾವಣಗೆರೆಗೆ. ಇದೇ ನೋಡಿ ಮಾಡಿದ ಚೈನ್. ಇಲ್ಲಿ ಪಾಲಿಶಿಗೆ ಕೊಡಬೇಕಿತ್ತು. ಐಟಮ್ನ ಪಾಲಿಶಿಗೆ ಕೊಟ್ಬಿಡೋಣ. ಅಲ್ಲಿಂದ ಎಲ್ಲ ಪಾಲಿಶಿಗೆಲ್ಲ ಕೊಟ್ಬಿಟ್ಟು ಫೈನಲಿ ಅಂಗಡಿಗೆ ಬಂದೆ. ಇವಾಗ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ. ಇವನು ಕೌಶಿಕ ನೋಡಿರ್ತೀರ, ಅವ್ರ ಮನೆಯಣ್ಣ. ಇವ್ರು ಕೃಷ್ಣಣ್ಣ, ಸೀನಿಯರ್ ಸಿಟಿಜನ್ಶಿಪ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಅಂಗಡಿಗೆ ಆ ಪ್ರವೀಣ ಎದ್ದೆ ಹೋಗ್ಬಿಟ್ಟು 20 ವರ್ಷದ ಎಕ್ಸ್ಪೀರಿಯನ್ಸ್ ಗೈಸ್ ಇದೆ ಅಂಗಡಿಲಿ. ಗೈಸ್ ನಾವು ಏನು ಕೆಲಸ ಮಾಡೋದಪ್ಪ ಅಂದರೆ ಇಲ್ಲಿ ಚೈನ್ಸ್, ಮಂಗಲೆ ಚೈನ್ ಮುಂದೆ ತೋರಿಸ್ತೀನಿ ನಿಮ್ಗೆ ಅಪ್ಕಮಿಂಗ್. ಇವಾಗ ಏನು ಕೆಲಸ ಇಲ್ಲ, ಅದಕ್ಕೆಲ್ಲ ಖಾಲಿ ಕುಂತಿದ್ದೀವಿ. ಹೋಲ್ಸೇಲ್ ಗೈಸ್ ಇಲ್ಲೆಲ್ಲ ಯಾರು ಬಂದಿಲ್ಲ. ನಮ್ಮ ಸೀನಿಯರ್ ಸಿಟಿಜನ್ಶಿಪ್ ಕೃಷ್ಣಣ್ಣವರು ಮಾತಾಡ್ರಣ ಒಂದೆರಡು ಮಾತು. ಇವತ್ತು ವಿಶ್ವಕರ್ಮ ಜಯಂತಿ ಗೈಸ್. ಅವನ್ನ ಪೂಜೆನೇ ಮಾಡಿಲ್ಲ. ಫ್ರೆಂಡ್ಸ್ ಫೈನಲಿ ನಾನು ಅಂಗಡಿಯಿಂದ ಮನೆಗೆ ಬಂದೆ. ಸ್ವಲ್ಪ ಹೊರಗಡೆ ಹೋಗ್ಬೇಕಾಯ್ತು, ಕಾಲೇಜ್ ಫೀಸ್ ಕಟ್ಬೇಕಾಯ್ತು. ಅದಕ್ಕೆ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾನು ನಮ್ಮ ರಾಕಿ ಬಂದಿದ್ದೀವಿ. ಇಲ್ಲಿ ನಮ್ಮ ಕಾಲೇಜ್ ಫೀಸ್ ಕಟ್ಬೇಕಾಯ್ತು, ಅದಕ್ಕೆ ಕ್ಲೋಸ್ ಆಗಿತ್ತು. ಅದಕ್ಕೆ ಸ್ವಲ್ಪ ಜ್ಯೂಸ್ ಕೊಡೋಣ ಅಂತ ಹೇಳಿ ಕೋಲ್ಡ್ ಆಗಿ ಇಲ್ಲೇ ಜ್ಯೂಸ್ ಸೆಂಟ್ರಿಗೆ ಬಂದಿದ್ದೀವಿ. ಓರಿಯಾ ಮಿಲ್ಸ್ ಕೇಳಿದ್ದೀವಿ. ಅಂದ ತಕ್ಷಣ ಕೊಡ್ಕೊಂಡು ಕಾಲೇಜ್ ಫೀಸ್ ಕಟ್ಟಕ್ಕೆ ಹೋಗೋಣ. ಫ್ರೆಂಡ್ಸ್ ಫೈನಲಿ ಬ್ಯಾಂಕ್ ಓಪನ್ ಆಗಿದೆ. ಇವಾಗ ಇಲ್ಲಿ ಫೀಸ್ ಕಟ್ಟಬೇಕು. ನಮ್ದು ಎಂಥ ಕಾಲೇಜ್ ರೂಲ್ಸು ಏನಪ್ಪ. ಕಾಲೇಜಲ್ಲಿ ಫೀಸ್ ಕಟ್ಟೋದಕ್ಕಿಂತ ಬ್ಯಾಂಕಲ್ಲಿ ಕಟ್ಟಬೇಕಂತೆ. ಏನೇನು ಒಳ್ಳೆ ಹೇಳ್ತಾರೆ. ಬನ್ನಿ ಫ್ರೆಂಡ್ಸ್ ಇವಾಗ ಫೀಸ್ ಕಟ್ಬಿಟ್ಟು ಸ್ಲಿಪ್ ಇಸ್ಕೊಂಡು ಹೋಗೋಣ. ಫ್ರೆಂಡ್ಸ್ ಫೈನಲಿ ಫೀಸ್ ಎಲ್ಲ ಕಟ್ಟಿದೆ. ಈ ಸ್ಲಿಪ್ಪಿಗೋಸ್ಕರ 15 ಮಿನಿಟ್ಸ್ ವೇಟ್ ಮಾಡಿದ್ದೀವಿ. ನಮ್ಮ ಮನೆ ಹತ್ರ ಚಿಕ್ಕ ಮಕ್ಕಳು ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾರೆ. ಟ್ರೈನ್ ಆಟ ವೇಲ್ ಕಟ್ಕೊಂಡು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲೆಲ್ಲ ತುಂಬ ಆಟ ಆಡಿದ್ವಿ ಗೈಸ್. ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿಬಿಟ್ಟು ಮುಂದಿನ ಕೆಲಸ ಏನೈತೆ ಅಂತ ನೋಡೋಣ. A few moments later. ಫೈನಲಿ ಇವಾಗ ಅಂಗಡಿಗೆ ಹೋಗೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಕೆಲಸ ಏನೂ ಇರಲಿಲ್ಲ. ಅದಕ್ಕೆ ಅಂಗಡಿಗೆ ಹೋಗ್ಬಿಟ್ಟು ಹಂಗೆ ನೋಡ್ಕೊಂಡು ಬಂದೆ. ಇವಾಗ ನಾನು ನಮ್ಮ ಫ್ರೆಂಡ್ ರಾಕಿ ಹಂಗೆ ಗಣಪತಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೇ ಇರಲಿಲ್ಲ ಫ್ರೆಂಡ್ಸ್, ಭಾಳ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ ಇಬ್ಬರೂ. ಇವತ್ತು ಫ್ರೀ ಮಾಡ್ಕೊಂಡು ಗಣಪತಿ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀನಿ ಬನ್ನಿ. ನಾನು ಫೈನಲಿ ಗಣಪತಿ ಅಲ್ಲಿ ಒಂದು ಗಣಪತಿ ಹೋಗ್ತಾ ಇತ್ತು. ಆ DJ ಸೌಂಡ್ ಮಾತ್ರ ತುಂಬ ಕ್ರೇಜಿಯಾಗಿತ್ತು. ನಾನಿವಾಗ ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡಲ್ಲಿ ಇಟ್ಟಿರೋ ಹಿಂದೂ ಮಹಾಗಣಪತಿ ಹತ್ರ ಬಂದಿದ್ದೀನಿ. ನೀವು ನಮ್ಮ ದಾವಣಗೆರೆ ಯೂಟ್ಯೂಬರ್ಸ್ ವಿಡಿಯೋದಲ್ಲಿ ನೋಡಿರ್ಬೋದು. ಇವಾಗ ನಾನು ಬಂದಿದ್ದೀನಿ ಹಂಗೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಫ್ರೆಂಡು ಬನ್ನಿ ಹೋಗಿ ನೋಡೋಣ ಏನೇನು ಮಾಡಿದ್ದಾರೆ ಅಂತ. ಈ ಥರ ಮಾಡಿಸಿದ್ದಾರೆ ಈ ಸಲ. ಸಖತ್ತಾಗಿದೆ ತುಂಬ. ಕಾಶಿ ವಿಶ್ವನಾಥ ದೇವಸ್ಥಾನ ಥರ ತುಂಬ ಚೆನ್ನಾಗಿದೆ. ಗೈಸ್ ಈ ಕಡೆ ಏನು ನೋಡ್ತಿದ್ದಾರಲ್ಲ ಇದು ಪೇಯಬಲ್ಲು. ಇದೇನು ನೋಡ್ತಿದ್ದಾರಲ್ಲ ಇದೆಲ್ಲ ಫ್ರೀ. ಒಬ್ರಿಗೆ 50 ರೂಪೀಸ್ ಟಿಕೆಟ್ ಮಾಡಿದ್ದಾರೆ. ನಾವು ಅದಕ್ಕೆ ಸುಮ್ಮನೆ ನೋಡೋಕೆ ಬಂದ್ವಿ. ನೋಡಿ ಗೈಸ್ ಈ ಸಲ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್ ಈ ಕಡೆ ಎಲ್ಲ ಎಕ್ಸಿಬಿಷನ್ ಇದೆ, ನೀವು ನೋಡ್ಬೋದು. ನೀವು ಬಂದರೆ ಪೂರ್ತಿ ಇಲ್ಲಿ ಎಂಜಾಯ್ಮೆಂಟ್ ಸಮೇತನೂ ಮಾಡ್ಬೋದು ಫ್ಯಾಮಿಲಿ ಜೊತೆ. ತುಂಬ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲೆಲ್ಲ. ಫ್ರೆಂಡ್ಸ್ ಇಲ್ಲೇನು ನೋಡ್ತಿದ್ದೀರಲ್ಲ ನೀವಿದು, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದಕ್ಕೋಸ್ಕರ ಎಷ್ಟು ಆಟ ಮಾಡ್ತಿದ್ವು ಅಂದರೆ ಅವಾಗ ಆಟ ಆಡೋದಕ್ಕೆ. ನೆನಪೈದ್ರಕ್ಕಿ ನಿನಗೆ? ಗೈಸ್ ಇದು ನೋಡ್ತಿದ್ದೀರಲ್ಲ ಎರೆಹುಳ, ಇದು ನೀವು ಏನು ಅಂತ ಕಮೆಂಟ್ ಮಾಡಿ. ನೀವು ನಿಮ್ಮ ಸ್ಕೂಲ್ ಲೈಫಲ್ಲಿ ಇದನ್ನೆಲ್ಲ ಯೂಸ್ ಮಾಡಿರ್ಬೋದು. ಒಂಥರ ಕ್ರೇಜಿ ಜಾಮಿಟ್ರಿ ಇದು. ಎಷ್ಟು ಚೆನ್ನಾಗಿದೆ ಅಲ್ಲ.
ಮೊದಲು ಇವನೇ ನಾವು ಯೂಸ್ ಮಾಡ್ತಾ ಇದ್ವು, ಎಷ್ಟು ಕ್ರೇಜಿಯಾಗಿ ಉಳಿದ್ವು. ಇವು ಮುರಿದೇ ಹೋಗ್ಬಿಡ್ತಾ ನೋಡಿ. ಹಿಂಗಿದೆ ನಾವು ಜಾತ್ರೆ ಅಂತ ಬೋಂಡಾ ಬಜ್ಜಿ ತಿನ್ನೋಣ ಅಂತ ಬಂದಿದ್ದೀವಿ. ಮೆಣಸಿನ್ಕಾಯಿ ಹಿಡಿದೀವಿ, ಆಗ್ತಾ ಇದೆ ಇವಾಗ. ಆದ ತಕ್ಷಣ ತಗೊಂಡು ತಿನ್ನೋಣ. ವಯಸ್ಸು ಮೆಣಸಿನ್ಕಾಯಿ ಬಿಸಿ ಬಿಸಿ ಆಗಿದೆ. ಮೆಣಸಿನ್ಕಾಯಿ ಅಲ್ಲ, ಬಾಳೆಕಾಯಿ ಬಜ್ಜಿ. ಗೈಸ್ ನಾವು ಇಷ್ಟೊತ್ತು ಎಲ್ಲ ನೋಡ್ಕೊಂಡು ಬೋಂಡಾ ಬಜ್ಜಿ ತಿನ್ಕೊಂಡು ಫೈನಲಿ ಮತ್ತೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಸುಮ್ಮನೆ ಹಂಗೆ ರೌಂಡ್ಸ್ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ನೋಡಿ ಗೈಸ್, ಸಕ್ಕತ್ತಾಗಿದೆ ಗೈಸ್. ನೀವೇನು ನೋಡ್ತಿದ್ರಲ್ಲ ಈ ಸ್ಕೂಲ್ ಫೀಲ್ಡಲ್ಲಿ ಪ್ರತಿ ವರ್ಷ ಗಣಪತಿಗೂ ಡಿಫ್ರೆಂಟ್ ಸ್ಟೈಲಾಗಿ ಮಾಡ್ತಾರೆ. ಸಕ್ಕತ್ತಾಗಿರುತ್ತೆ. ನೀವು ಬನ್ನಿ ನೋಡಿ ಗೈಸ್. ಎಲ್ಲಪ್ಪ ಅಂದರೆ ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡ್. ನಾನು ಫೈನಲಿ ನಮ್ಮ ಮನೆ ಹತ್ರ ಬಂದೆ. ಎಲ್ಲರೂ ಡಿಸ್ಕಷನ್ ಮಾಡ್ತಿದ್ದಾರೆ. ನಮ್ಮ ಬ್ರದರ್ ಗೋಲ್ಡ್ ಮೆಡಲಿಸ್ಟ್ ಬ್ರೈನ್ ಫೆಸ್ಟ್ ಅಲ್ಲಿ ಇವತ್ತು ನೋಡಿ ಗೈಸ್ ಮೆಡಲ್ ತರಕ್ ಆಗ್ಲಿಲ್ಲ, ಆದ್ರೆ ಇವತ್ತು ತೋರಿಸ್ತಾ ಇದ್ದಾರೆ. ನಾನು ಏನೇ ಇನ್ಸ್ಟಾಗ್ರಾಮ್ ಐಡಿ ಹಾಕಿದ್ನಲ್ಲ, ಇವಾಗ ಹೋಗಿ ಚೆಕ್ ಮಾಡಿ. ಎಲ್ಲ ಯೂಟ್ಯೂಬ್ ಆರಾಮಾಗಿ ಮರ ನಿಧಾನಲ್ಲಿ ನಮ್ಮ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತು. ಪಕ್ಕದಲ್ಲಿ ಇಟ್ಕೊಳ್ಳೋಣ. ಪಕ್ಕದಲ್ಲಿ ಗಣೇಶ್ ದಿಲೀಪ್ ಡಾಗೆ ಫಸ್ಟ್ ಚಾಂಪಿಯನ್ ಆ ತರ ಕಟ್ರೆ ಅವರು ಸ್ಟಾಕ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಗ್ರೋ ಮಾಡ್ತಿದ್ದಾರೆ. ಸ್ಟಾಕ್ ಇನ್ವೆಸ್ಟ್ಮೆಂಟ್ ಗ್ರೋ ಮಾಡಕತ್ತೆ. ಮೆಡಲ್ ತಂದು ಕೊಡ್ತೀನಿ, ನಾಳೆ ಮೆಡಲ್ ತೋರಿಸ್ತೀನಿ ನಿಮಗೆ ಇಬ್ರು. ಡನ್ ಗೈಸ್. ಇಬ್ರು ಅಂದ್ರೆ ಕ್ಯಾಮೆರಾಗೂ ನಿನಗೆ ಇಬ್ರು ನಮ್ಮ ಆಡಿಯನ್ಸಿಗೆ ಅಂತ ಹೇಳೋಣ. ಬ್ರದರ್ಸ್ ಅಂಡ್ ಸಿಸ್ಟರ್ ತೋರಿಸ್ತಾನೆ. ಫ್ಯಾನ್ಸ್ ನೋ ಫ್ಯಾನ್ಸ್ ಗೈಸ್ ನೋಡಿ, ನಿನ್ನೆ ಹೈಲೈಟ್ಸ್ ತೋರಿಸ್ತೀನಿ ನಿಮಗೆ. ಫಸ್ಟ್ ಬರ್ಬೇಕು ಗಣೇಶನ ಅಲ್ಲಲ್ಲಿ ಅದು 3 ಸೆಕೆಂಡ್ ಮೇಲೆ 3 ಸೆಕೆಂಡ್ ಕೊಡಂಗಿಲ್ಲ. ಏನ್ ಹಿಂಗೆ ಸಡನ್ ಆಗಿ ಗಾಯ್ಸ್ ನೋಡಿ ರೆಡಿ ಆಗ್ಬಿಟ್ಟಿದ್ದಾರೆ. ಏನೋ ಸ್ಪೆಷಲ್ ಆಗಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಏನ್ ಸೆಲೆಬ್ರೇಷನ್ ಅಕ್ಕ? ಫ್ರೆಂಡ್ಸ್, ಇವತ್ತು ನಮ್ಮ ಬ್ರದರ್ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಈಗ ಅಂಕಲ್ ಅಂಕಲ್ ಆಗ್ಯಾರೆ. ಮೊದ್ಲು ಬ್ರದರ್ ಅಂಕಲ್ ಆಗ್ಯಾರೆ. ಆಗ್ಬಿಡತ್ತಲೆ ಮದುವೆ ಆಗ್ಬಿಡತ್ತಲೆ. ಅಂಕಲ್ ಗಿಫ್ಟ್ ಬಂದಿದೆ. ಅಂಕಲ್ ಗೋಲ್ಡ್ ಚೈನ್, ಗೋಲ್ಡ್ ರಿಂಗ್. ಅಂಕಲ್ ಉಂಗ್ರ ಅಲ್ಲ, ಇದು 45 ಬರ್ತದ ನೋಡ್ರಿ. ಅದೇ ಅಂಕಲ್ ಅದಕ್ಕೆ ಕೊಡ್ತಿರೋದು. ಕೇಕ್ ಅಲ್ಲಿ ಅರ್ಧ ಭಾಗ ಈ ಕಡೆ ಬಂದಿರಲಿ. ನಾನ್ ಮೊದ್ಲೇ ಹೇಳಿದ್ದೆ ಬಂದಿದ ತಕ್ಷಣ ಎಂಟ್ರಿ ಹೊಡೆದಿದ ತಕ್ಷಣ ಕೇಕ್ ಅಲ್ಲಿ ಅರ್ಧ ಭಾಗ ಬಂದ್ಬಿಡ್ಬೇಕು. ಏನಂತೀರಾ? ಕೇಕೆ ಬರ್ಬೇಕು, ಅರ್ಧ ಭಾಗ ಅವ್ರಿಗೆ ಪ್ಲೇಟ್ ಕೊಟ್ಟು ಕಳಿಸ್ತೀವಿ. ಮೆಜಾರಿಟಿ ಇಬ್ರೆ ಸಾಕು. ಗೋಕುಲ ಆದಿತ್ ಒಂಥರ ಕಾಂಪಿಟೇಷನ್ ಕೇಳಿ ಹೋಗಿವಪ್ಪ. ಇವತ್ತು ನಾಳೆ ಕಾಂಪಿಟೇಷನ್ ಐತಿ. ಇವತ್ತು ರಾತ್ರಿ ನಾನು ಚಪಾತಿ 2 ಚಪಾತಿ ಸ್ವಲ್ಪ ಇದು ಎಂತ ಪಲ್ಯ ತಿಂದು ಮಕ್ಕಳ ಗಾಡಿ ಹತ್ತೀವಿ. ನಾನು ಸಂತೋಣ ಎಲ್ಲರೂ. ಇವನು ಎಗ್ ರೈಸ್ ಆಮೇಲೆ ಏನಂತಲ್ಲ ಕಬಾಬು ತಿಂದಿರೋದು. ವೇಟ್ ಕಂಟ್ರೋಲ್ ಆಗಿಲ್ಲ. 53 ಗಂಟೆಗೆ 55 ಇದ್ದಾನೆ ನಾನು. ವೇಟ್ 55 ಇದ್ದಾನೆ. 53 ಬರ್ಬೇಕಂದ್ರೆ ಸ್ವಲ್ಪನ ತಲೆ ಇರ್ಬೇಕು ತಾನೆ. ನಾಳೆ ಬೆಳಗ್ಗೆ ಎದ್ದಾನೆ 54ವರೆ ಐತಿನ್ನು. ಎಲ್ಲ ಫ್ರೆಶ್ ಶಾ ಬಂದಾನೆ. ಇನ್ನೂ 54ವರೆ ಐತಪ್ಪ. ಎಲ್ಲ ಮಾಡ್ಬಂದ ಎಲ್ಲ ಕಾಂಪಿಟೇಷನ್ ಆಲ್ ಮಟ್ಟ ಓದಿ. ಅಲ್ಲಿ ಇನ್ನೂ 54ವರೆನೇ ಐತಿ. ಸ್ನೋ ಶೀಸ್ ಹಚ್ಚಿ ಬಟ್ಟಿ ಹಾಕ್ಸಿ ಬಿಸಿಲೊಳಗೆ ಓಡಾಡ್ಸಿರೋದು ಅವ್ನಿಗೆ ಎಲ್ಲ ಕಮ್ಮಿ ಮಾಡೋಣಪ್ಪ. ಒಂದ್ 53ವರೆ ಮಟ್ಟ ಬಂದ. ಸೀರಿಯಸ್ ತಕೊಂಡ್ ಓದಿ. ಆಧಾರ್ ಕಾರ್ಡ್ ಗೀಧಾರ್ ಕಾರ್ಡ್ ತಗೊಂಡು ಒಂದ್ 300 ಗ್ರಾಮಿ ಬಿಡ್ತಾರಪ್ಪ. ಬಿಡ್ತಾರೆ. ಹೋದ ನಾವೆಲ್ಲ ಇದೆಲ್ಲ ಒಪ್ಕೊಂಡಲ್ಲ, ಒರಿಜಿನಲ್ ಇರ್ಬೇಕು. ಅದು ಹೊಡ್ನಪ್ಪ ಕಾಂಪಿಟೇಷನ್ ಓದ್ ಎಲ್ಲ ಹೋಗಿ ಊಟ ಮಾಡ್ಯಾನೆ. ಅವನ ಹೆಸರು ತಕ್ಕ ಒಂದು ಕರೆಕ್ಟ್ ಮಾಡಿದ್ದಾರೆ. ಅವನ ಅಡ್ಡ ಹೆಸರು ಬಾಟ್ಲಿ ಅಂತ.
ಅಣ್ಣ ವೈಟ್ ಕಲರ್ ಇರ್ತದೆ ನೀನೇನು ಕೌಶಿಕ್ ಗೈಸ್ ಇಷ್ಟೊತ್ತು ಡಿಸ್ಕಷನ್ ಮಾಡ್ತಿದ್ವಲ್ಲ ಇವನೇ ಮೇನ್ ಪ್ಲೇಯರ್ ಬಾಟ್ಲಿ ಕೊಡ್ಕೊಂಡು ಹೋಗ್ಬಿಟ್ಟ ನಾ ಎಲ್ಲ ನಸೀಬ್ ಚೆನ್ನಾಗಿಲ್ಲ ಗೊತ್ತಿಲ್ಲ ಗೊತ್ತಾ ನಿನ್ನೆ ಸಿಕ್ನಲ್ಲ ಗುರು ನಾನೆಲ್ಲ ಅಲ್ಲಿದ್ದರೆ ಚಪ್ಪು ಚಪ್ಪು ಮುಟ್ಟಿದ್ದೆ ಚಪ್ಪು ನನಗೆ ಅವ್ರ ಮನೆಗೆ ಸೀದಾ ಎಂಟ್ರಿ ಹೊಡಿ ಬೀರು ತೆಗಿಯನಾಗದಾರೆ ಬೀರು ಹೆಂಗ್ ತೆಗಿಲಿ ಅಂತ ನಾವು ಏನ ಬೀರು ಹೆಂಗ್ ತೆಗಿಲಿ ಗುರು ಅವ್ರ ಮನೆ ಬೀರು ಹೋಗಿ ನಾನು ಯಾರೆಲ್ಲ ಚಪ್ಪಟ್ಟು ಕೊಟ್ಟಿದ್ದೆ ತಂಗಿ ಬ್ರದರಿಗೆ ಒಂದೊಳ್ಳೆ ಸರ್ಪ್ರೈಸ್ ಏನೋ ಅಂತ ರಿವೀಲ್ ಮಾಡೋದು ಬನ್ನಿ ಇವಾಗ ಗಾಯ್ಸ್ ಬ್ಲಡ್ ಆರ್ಟ್ ಕೈ ಎಷ್ಟು ಕೊಟ್ಟೆ ಬ್ಲಡ್ 100 ಗ್ರಾಮ 20 ml ನೋಡಿ ಫ್ರಂಟ್ ಇಂದ ಈ ತರ ಇದೆ ಅಂದ್ರೆ ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಗೋಲ್ಡ್ ಗೆದ್ದಿದ್ದಕ್ಕೆ ಇವತ್ತಿನ ಬ್ಲಾಕ್ ಬ್ಲಡ್ ಆರ್ಟ್ ಫ್ರಮ್ ಸಿಸ್ಟರ್ ಸಖತ್ತಾಗಿದೆ ಗೈಸ್ ಇದೊಂಥರ ನಮ್ಮ ಮಾದಿದು ನಮ್ಮ ಆಯ್ದ ಅವ್ನು ನಸೀಬಿಂದ ಹೇಳ್ತಾನೆ ನೋಡ್ರಿ ಎಲ್ಲ ನಸೀಬಿನ ತಾಸು ಬಿಟ್ಟು ಕಾಂಪಿಟೇಷನ್ ಇದಿಲ್ಲ ಅಂತಿಲ್ಲ ಇವನು ಲೈನ್ ನಿಂತಾನಲ್ಲಿ ಯಾಕೆ ಅಲ್ಲಿಂದ ಅಲ್ಲಾಡಂಗಿಲ್ಲ ಆಮೇಲೆ ನಾನು ಇವ್ರದ್ದು ಮಾಸ್ಟರ್ ದರ್ಶಕ್ ಹೋಗಿದ್ದೆ ನೋಡಿ ಯಾಕೆ ಬಾಳೆಟ್ ನೋಡಿದ್ಮೇಲೆ ಆರಾಮ ರೆಸ್ಟ್ ಮಾಡ್ಬೇಕು ಊಟ ಗೀಟ ಮಾಡ್ಬೇಕು ಆರಾಮ ಕೂದಬೇಕು ರೆಸ್ಟ್ ಬಾಡಿ ರೆಸ್ಟ್ ಬಿಸ್ಲ ಅಡ್ಲಾಗತ್ತ ನಾನು ಅದನ್ನು ಕೊಡ್ತಿದ್ದಿಲ್ಲ ಮಾಸ್ಕ್ ಕಾರ್ಡ್ ಕಲರ್ ಜಾಸ್ತಿ ತಗೊಂಡ್ಬಂದ್ರು ಅವ್ರೊಂದು ಲ್ಯಾಮಿನೇಷನ್ ಇಲ್ಲ ಮಾಸ್ಕ್ ಕಾರ್ಡ್ ಬೇಕು ಅಂದ್ರು ಆಮೇಲೆ ಸರ್ ಅಂದ್ರೆ ಇರ್ಲಿ ಬಿಡ್ರಿ ಸರ್ ಕೊಡ್ರಿ ಸರ್ ಅಂತ ನಮ್ ಕೋಚ್ ಅಂದ್ರ ಅವ್ರು ಅಂದ್ರೆ ಅದಕ್ಕೆ ಕೊಟ್ಟಾರ ಅವ್ನಿಗೆ ಸೆಕೆಂಡ್ ದಿವಸ ತಂದಿಲ್ಲ ಅದೇನೇ ಗೊತ್ತಾ ಕೈಯ ಬಂದಿರೋದೈತೆ ಸೆಕೆಂಡ್ ಪಿಸಿ ಮಾಸ್ಕ್ ಕಾರ್ಡ್ ಯಾವಾಗ ಕೈಯ ಬರೀತಾರೆ ಅದನ್ನ ಕೈಯ ಕೈಯ ಬಂದಿರೋದು ಸೆಕೆಂಡ್ ಪಿಸಿ ಮಾಸ್ಕ್ ಕಾರ್ಡ್ ಫ್ರೆಂಡ್ಸ್ ನಾನು ಫೈನಲಿ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಮ್ಮ ಅಣ್ಣನ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಫೈನಲಿ ಮನೆಗೆ ಬಂದೆ ಮನೆಗೆ ನಮ್ಮ ಶೆಟ್ರ್ ಹತ್ರ ಮೆಣಸಿನ್ಕಾಯಿ ತಗೊಂಡೆ ಫೈನಲಿ ಗೈಸ್ ಈ ಡೇನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಬೇರೆ ಕಾಲೇಜಿಗೆ ಹೋಗಬೇಕು ಇನ್ನೂ ಬ್ಲಾಗ್ಸ್ ಇದೇ ಥರ ಇಂಟ್ರೆಸ್ಟಿಂಗ್ ಆಗ್ಸ್ ಬರ್ತಾ ಇರ್ತದೆ